ಆರ್ತನೆವನ್ನ ದೈವ ದೇವರ ಪಾದಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತ ಯಾವ ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕನಾಗಿರ್ತಕ್ಕಂಥ ಅವತಾರಪ್ಪ ಮಹಾಪುರುಷ ಪಾರ್ವತಿಗೆ ಪತಿನಾಗಿರ್ತಕ್ಕಂಥ ಪಂಚಮುಖದ ಪರಮೇಶ್ವರನ ಕರ್ತೃತ್ವಕ್ಕೆ ಅನಂತ ಅನಂತ ಕೋಟಿ ಪ್ರಣಾಮಗಳನ್ನ ಹೇಳಿ ಪಂಚಮುಖದ ಪರಮೇಶ್ವರನ ಪಂಚಮುಖದಲ್ಲಿ ಒಂದು ಮುಖವಾಗಿರ್ತಕ್ಕಂಥ ಅವತಾರಪ್ಪ ಸರ ಸದಾ ಜಾತ ಮುಖದಿಂದ ಕೊಲ್ಲೇಪಕ್ಕಿ ಸೋಮೇಶ್ವರ ಲಿಂಗದಲ್ಲಿ ಹುಟ್ಟಿ ನಿರಗುಂದ ಜಿಲ್ಲೆಯ ಭವನಗಿರಿ ತಾಲೂಕಿನ ಸೋಮೇಶ್ವರ ಅನ್ನತಕ್ಕಂಥ ಸೋಮೇಶ್ವರ ಲಿಂಗದಲ್ಲಿ ಉದ್ಘೋಷ ಬಂದಿರತಕ್ಕಂಥ ಹೌದು ಆದಿ ಜಗದ್ಗುರು ರೇವಣ ಸಿದ್ದೇಶ್ವರ ದಿವ್ಯ ಚರಣಾರಕ ಅನಂತ ಅನಂತ ಕೋಟಿ ಪ್ರಣಾಮಗಳನ್ನ ಹೇಳಿ ಆದಿ ಜಗದ್ಗುರು ರೇವಣ ಸಿದ್ದೇಶ್ವರ ಶಿಷ್ಯನಾಗಿರ್ತಕ್ಕಂಥ ಅವತಾರಪ್ಪ ಮಹಾಪುರುಷ ಯಾವ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ನೂತನ ಚಡಚಣ ತಾಲೂಕಿನ ಹೌದು ಸತ್ತಡ ಗ್ರಾಮ ಶಿರಡೋಣ ಪುಣ್ಯಭೂಮಿಯಲ್ಲಿ ವಾಸ ಮಾಡಿರ್ತಕ್ಕಂಥ ಹೌದು ಯಾವ ನನ್ನಪ್ಪ ಲವಗಾಡದೇವರು ಸಮಗಾಟದವರು ಬುದ್ಧಿಕೋರದೇವರು ಗುಂಬರಗೋಳ ಬಂಗಾರ ಮೇಸಿ ಹೊನ್ನ ಮಕ್ಕಳ ಅಂಗಾಲ ಪದ್ಮವನ್ನು ಹೊಂದಿರತಕ್ಕಂಥ ಹೌದು ಯಾವ ನನ್ನಪ್ಪ ಸೂರಮದೇವಿಯ ಸಂಜಾತ ಬಾಳ ಬರಮದೇವರ ಹೆಮ್ಮೆಯ ಪುತ್ರನಾಗಿರ್ತಕ್ಕಂಥ ಹೌದು ಕಳವಿ ನಾರಾಯಣಗೌಡ ನಳಿಯ ಕಣ್ಣಿಕೋಮರತಿ ಹಿರಿಯನಾಗಿರ್ತಕ್ಕಂಥ ಅಕ್ಕ ಮಾಯನಿಗೆ ಚಿಕ್ಕ ತಮ್ಮನಿಸಿಕೊಂಡಿರ್ತಕ್ಕಂಥ ಹೌದು ಶ್ರೀಗಿ ಮಠಕ್ಕೆ ಸಿದ್ಧನಾಗಿರ್ತಕ್ಕಂಥ ಶಿರಾಳೋಳ ಮಠದ ಸಿದ್ದವೀರೇಶ್ವರನ ಕರ್ತೃತ್ವಕ್ಕೆ ಅನಂತ ಅನಂತ ಕೋಟಿ ಪ್ರಣಾಮಗಳನ್ನ ಹೇಳಿ ಎಂತ ನನ್ನಪ್ಪ ಲಿಂಗ ಬೇರೆ ದೇವರಿಗೆ ಎಂತ ಶಿಶು ಮಗದಾನಪ್ಪ ಅಂತ ಕೇಳಿದ್ರೆ ಗಂಗಾಧರಣ್ಣ ಯಾರಪ್ಪ ಯಾವ ಸೊಲ್ಲಾಪುರ ಜಿಲ್ಲಾ ಮಂಗಳವೇಡ ತಾಲೂಕ ಹೌದು ಸೊಲ್ಲಾಪುರ ಜಿಲ್ಲಾ ಮಂಗಳವೇಡ ತಾಲೂಕ ಸುಕ್ಷೇತ್ರ ಪುಣ್ಯಕ್ಷೇತ್ರ ಪಾವನ ಕ್ಷೇತ್ರವಾಗಿರ್ತಕ್ಕಂಥ ಹೌದು ಯಾವ ಹುಲಿಜಂತಿ ಎಂಬ ಗ್ರಾಮದಲ್ಲಿ ವಾಸ ಮಾಡಿರ್ತಕ್ಕಂಥ ಹೌದು ಮಾನವರಲ್ಲಿ ಮನಗೇನಿ ದೇವರಲ್ಲಿ ದೇವಿಯನಿ ಶಿದ್ರಲ್ಲಿ ಶಿವಗೇನಿ ಶಿವ ಕೊಟ್ಟಾಳ ಶಿವರೋಣ ದೇವರ ಶಿಷ್ಯನಾಗಿರ್ತಕ್ಕಂಥ ಹೌದು ಯಾವ ಕನ್ನಮ್ಮ ದೇವಿಯ ಕೈತೂಟವನ್ನು ಉಂಟಾಡಿ ಬೆಳೆದಿರ್ತಕ್ಕಂಥ ತಾಯಿ ಅಮೃತ ಬಾಯಿ ತಂದೆ ತುಕ್ಕಪ್ಪರಾಯನ ಪುಣ್ಯ ಉದರದಿಂದ ಜನಿಸಿ ಬಂದಿರ್ತಕ್ಕಂಥ ಹೌದು ಯಾವಾಗಪ್ಪ ಸಿದ್ಧ ಮಾಳಿಂಗರಾಯನ ಕರ್ತೃತ್ವಕ್ಕೆ ಅನಂತ ಅನಂತ ಕೋಟಿ ಪರಿಣಾಮಗಳನ್ನ ಹೇಳಿ ಅದರಂತೆ ಯಾವ ನನ್ನ ಮಾಳಿಂಗರಾಯನಿಗೆ 4 ಮಂದಿ ಮಕ್ಕಳಾಗಿರ್ತಕ್ಕಂಥವ್ರು ಅವ್ರಪ್ಪ ಹಿರಿಮಗ ರೆಬ್ಬಳ ಮುತ್ಯ ಕನ್ಮುತ್ಯ ಧೀರಮುತ್ಯ ಸ್ವಾಮಮುತ್ಯ ಅಂತಕ್ಕಂಥ 4 ಮಂದಿ ಧರ್ಮಪಾದಿಗೆ ಭಕ್ತಿನ ಮನಗಳನ್ನ ಹೇಳಿ ಮಾಳಿಂಗರಾಯನಿಗೆ 4 ಮಂದಿ ಮಕ್ಕಳಿದ್ರು ಸಹಿತ ಮಾಳಿಂಗರಾಯನ ವರವಿನ ಮಗನಾಗಿರ್ತಕ್ಕಂಥ ಮಾಳಿಂಗರಾಯನ ಪ್ರೀತಿ ಮಗನೆನಿಸಿಕೊಂಡಿರುವಂತ ಅವತಾರಪ್ಪ ಮಹಾಪುರುಷ ಯಾವ ಸಾಂಗ್ಲಿ ಜಿಲ್ಲೆಯ ಜತ್ ತಾಲೂಕಿನ ಹೌದು ಸಾಂಗ್ಲಿ ಜಿಲ್ಲೆಯ ಜತ್ ತಾಲೂಕಿನ ತಂದೆ ಅಂಕಣ್ಣಗೌಡರು ತಾಯಿ ಶಿವಲಿಂಗಮ್ಮನ ಪುಣ್ಯ ಗರ್ಭದಿಂದ ಜನಿಸಿ ಬಂದು ಹೌದು ತಂದೆ ಅಂಕಣ್ಣಗೌಡರು ತಾಯಿ ಶಿವಲಿಂಗಮ್ಮನ ಪುಣ್ಯ ಗರ್ಭದಿಂದ ಜನ್ಮೆತ್ತಿ ಬಂದು ಆ ಮಾಳಿಂಗರಾಯನ ಮಾರ್ಗದರ್ಶನಂತೆ ಮಾಳಿಂಗರಾಯನ ಕೈಯಾಗ ದುಡಿದಿರ್ತಕ್ಕಂಥ ಮಾಳಿಂಗರಾಯನ ಹೇಳಿದ ಪ್ರಕಾರವಾಗಿ ಕೋಣೂರು ಮಠದಾಗ ಆಳಾಗಿ ದುಡಿದಿರ್ತಕ್ಕಂಥ ಹೌದು ಮುಂದೆ ಯಾವ ಸಿದ್ಧಾಟಿಗೆ ಮಾಡುತ್ತಾ ಯಾವ ಸೊಲ್ಲಾಪುರ ನಾಡಕ ಹೋದ ಕಾಲಕ್ಕೆ ಸಿಂದಗಿ ನಾಡಕ ಹೋದ ಕಾಲಕ್ಕ ಸಿಂದಗಿ ನಾಡಕ ಹೋದ ಕಾಲಕ್ಕ ಸಿಂದಗಿ ನಾಡಕ ಹೋದ ಕಾಲಕ್ಕೆ ಏನಾದಪ್ಪ ಅಂತ ಕೇಳಿದ್ರೆ ಏಕದಂಡಿಗೆ ಪದಮಾನದೋಡಿ ಶರ್ತ್ ಹಾಕಿದ ಏಕದಂಡಿಗೆ ಪದಮಾನದೋಡಿ ಶರ್ತ್ದಾಗ ಸೋಲಿಸಿ ಅಲ್ಲಿ 3 ದೋಷಿನಾಗ ಮಳೆ ಕರೆದಿರ್ತಕ್ಕಂಥ ನನ್ನಪ್ಪ ಜಗ್ಗಿನ ಮುಳ್ಳಾಣ ಸಿದ್ದೇಶ್ವರನ ಸರ್ವೈತನ 1000 ಸಲ ಭಕ್ತಿ ಪೂರ್ವಕವಾಗಿ ಹೊಂದಿಸುತ್ತ ಅದರಂತೆ ಯಾವ ನನ್ನ ಜ್ಞಾನಕ್ಕೆ ಜ್ಯೋತಿಯಾಗಿರ್ತಕ್ಕಂಥ ಅವತಾರಪ್ಪ ಯಾವ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಹಲ್ಯಾಳ ಗ್ರಾಮದಲ್ಲಿರ್ತಕ್ಕಂಥ ಹೌದು ಶಿವರಾಯ ಮುತ್ಯನ ಕರ್ತೃತ್ವಕ್ಕೆ ಅನಂತ ಅನಂತ ಕೋಟಿ ಪ್ರಣಾಮಗಳನ್ನ ಹೇಳಿ ಇಂಥ ನನ್ನ ಪ್ರಸಿದ್ಧ ಶಿವರಾಯ ಮುತ್ಯನ ಗುರುಗಳಾಗಿರ್ತಕ್ಕಂಥವ್ರು ಅವತಾರಪ್ಪ ಅದೇ ಯಾವ ರಾಯಬಾಗ ತಾಲೂಕು ಅರಕನೂರು ಎಂಬ ಗ್ರಾಮದಲ್ಲಿ ವಾಸ ಮಾಡಿರ್ತಕ್ಕಂಥ ಹೌದು ನನ್ನಪ್ಪ ಕರಿ ಸಿದ್ದೇಶ್ವರ ಪವಿತ್ರ ಪಾದಕ ಅನಂತ ಅನಂತ ಕೋಟಿ ಪ್ರಣಾಮಗಳನ್ನ ಹೇಳಿ ಈ ನಮ್ಮ ಮ್ಯಾಲಿನ ಆರಾಧ್ಯ ದೇವರಾಗಿರ್ತಕ್ಕಂಥ ಈ ಸಂಘದ ಒಡೆಯನಾಗಿರ್ತಕ್ಕಂಥ ಹೌದು ಈ ನಮ್ಮ 10 ನಮ್ಮ ಹಾಡಿಕೆ ಮಾಲಿನಲ್ಲಿ 10 ಹುಡುಗರ ಜ್ಞಾನದ ಜ್ಯೋತಿಯಾಗಿ ಬೆಳಗ್ತಿರ್ತಕ್ಕಂಥ ಹೌದು ಇದೇ ಯಾವ ಬೆಳಗಾವಿ ಜಿಲ್ಲೆಯ ಬೆಳಗಾವಿ ತಾಲೂಕಿನ ಸಂಗಣಿಯಾಗಿರ್ತಕ್ಕಂಥ ಶಿಂದಳಿ ಗ್ರಾಮದಲ್ಲಿ ವಾಸ ಮಾಡಿರ್ತಕ್ಕಂಥ ಅವತಾರಪ್ಪ ಮಹಾಪುರುಷ ನನ್ನಪ್ಪ ಕರಿ ಸಿದ್ದೇಶ್ವರ ಪವಿತ್ರ ಪಾದಕ ಅನಂತ ಅನಂತ ಕೋಟಿ ಪ್ರಣಾಮಗಳನ್ನ ಹೇಳಿ ಅದಕ್ಕಾಗಿ ಇವತ್ತು ಸೇನಾಗಿರಪ್ಪ ಅಂತ ಕೇಳಿದ್ರೆ ಗಂಗಾಧರಣ್ಣ ಏನಾಗಿದ್ರಪ್ಪ ಸರ ಬೆಳಗಾವಿ ಜಿಲ್ಲೆಯ ಬೆಳಗಾವಿ ತಾಲೂಕಿನ ಅನಗೋಳ ಗ್ರಾಮದಲ್ಲಿ
ವಿಜಯ ವಿಠ್ಠಲ ದೇವರ ಟೋಳಿ ಆ ವಿಠ್ಠಲ ದೇವರ ಜಾತ್ರೆಯನ್ನು ಬಹಳ ವಿಜೃಂಭಣೆಯಿಂದ ಇಲ್ಲಿ ಭಕ್ತಾದಿಗಳು ಕಮಿಟಿಯವರು ಹಮ್ಮಿಕೊಂಡಾರಲ್ರಿಪ್ಪ ಕಮಿಟಿ ಹಿರಿಯರು. ಹೌದಾ? ಯಾಕಪ್ಪ ಅಂತ ಕೇಳಿದ್ರೆ ಎಲ್ಲಾ ಕಡೆ ನಾವು ನೋಡ್ತೀವಿ, ಎಲ್ಲಾ ಕಡೆ ನೋಡ್ತೇವ್ರಿ. ಎಲ್ಲಾ ಕಡೆ ಹೆಂಗಪ್ಪ ಅದು ಕೇಳಿದ್ರೆ ಯಾಕಂತ ಕೇಳಿದ್ರೆ ಭೋಜನ ಟೈಮ್ದಾಗ ಸಾವಿರಾರು ಅಷ್ಟೇ ಜನ ಇರ್ತಾವೆ. ಊಟ ಮಾಡುವ 100 ಜನ ಇರ್ತಾರ, ಕೂತು ಕೇಳುವ 100 ಮಂದಿ ಇರ್ತಾರ. ಕೂತು ಕೇಳ್ಬೇಕಾದ್ರೆ ಅಲ್ಲಿ ಸಾವಿರಾರು ಮಂದಿ ಊಟ ಮಾಡಿದ 10 ಮಂದಿ ಕೂತು ಹಾಡಿಕೆ ಕೇಳ್ತಿರ್ತಾರ. ಹೌದು ಹೌದು. ಇವತ್ತಿನ ದಿವಸ ಬಹಳ ಒಂದು ಹೊಸ ಚಿಹ್ನೆ ಏನಪ್ಪಾ ಅಂತ ಕೇಳಿದ್ರ ಏನ್ರಿಪ್ಪ ಅದು? ಈ ಅನುಗೋಳ ಗ್ರಾಮದೊಳಗ ಎತ್ತ ಇಲ್ಲಿ ಊಟಕ್ಕೆ ಹೆಂಗ ಸಾಲ ಪಂಕ್ತಿ ಸಾಗಿ ಕೊಟ್ಟಿದ್ದಾರ ಅಷ್ಟೇ ಜನ ಸಹಿತ ಇವತ್ತಿನ ದಿವಸ ವಿಜಯ ವಿಠ್ಠಲ ದೇವರ ಜಾತ್ರೆ ಒಳಗೆ ನಾವು ಡೊಳ್ಳಿನ ಹಾಡಿಕೆ ಕೇಳಬೇಕಂತ ತಿಳ್ಕೊಂಡು ಹೌದು ಹೌದು ಬಹಳ ಅತುರ್ಭಾವದಿಂದ ಕೂಡಿರಂದ್ರೆ ಈ ಸಭಕಾರರು ಸಹಿತ ಭಕ್ತಿಯಿಂದ ಒಂದು 100 ಸಾರಿ ಭಕ್ತಿಯಿಂದ ನಮನಗಳನ್ನ ಹೇಳಿ ಹೇಳಿ ಈ ಸಭವನ್ನೇ ಇಲ್ಲಿ ಬರಮಾಡ್ಲಕ್ಕ ಕಾರಣೀಕರ್ತರು ಆಗಿರ್ತಕ್ಕಂತ ಹೌದು ನಾವು ಹಾಡಿಕೆ ಬರ್ಲಾಕ ಕಾರಣೀಕರ್ತರು ಆಗಿರ್ತಕ್ಕಂಥವ್ರು ಹೌದು ಹೌದು. ಇದೇ ಯಾವ ಬೆಳಗಾವಿ ಜಿಲ್ಲೆ ಬೆಳಗಾವಿ ತಾಲೂಕಿನ ಅನಗೋಳ ಗ್ರಾಮದಲ್ಲಿರ್ತಕ್ಕಂಥ ಇವತ್ತು ದಿವಸ ಜಾತ್ರೆಗೆ ಕಾರಣೀಕರ್ತರಾಗಿರ್ತಕ್ಕಂಥ ಹೌದು ಹೌದು ನನ್ನಪ್ಪ ವಿಠ್ಠಲ ದೇವರ ಪವಿತ್ರ ಪಾದಕ್ಕೆ ಅನಂತ ಅನಂತ ಕೋಟಿ ಪ್ರಣಾಮಗಳನ್ನ ಹೇಳಿ ಅದಕ್ಕೆ ಬಹಳ ಮಾತನಾಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಹೌದು. ಯಾಕಪ್ಪ ಅಂತ ಕೇಳಿದ್ರೆ ಈ ವಿಠ್ಠಲ ದೇವರ ಜಾತ್ರೆಗಾಗಿ ಏನ್ ಮಾಡ್ಯಾರಪ್ಪ ಅಂತ ಕೇಳಿದ್ರೆ ತಮಗೆಲ್ಲರಿಗೂ ಗೊತ್ತಿರ್ತಾರೆ ಮಾತು ಕಮ್ಮಿ ಕೆಲಸ ಜಾಸ್ತಿ ಆಗಿದ್ದಾರೆ ಕಮ್ಮಿಟ್ಟವ್ರು. ಅದಕ್ಕಾಗಿ ಏನಾಗ್ಯದಪ್ಪ ಅಂತ ಕೇಳಿದ್ರ ಗಂಗಾಧರಣ್ಣ ಏನಾಗಿದ್ರಪ್ಪ ತಮ್ಮ ಊರನ ಆಗಿರ್ತಕ್ಕಂತ ಆ ವಿಠ್ಠಲ ದೇವರ ಗಾಯನ ಸಂಘ ಒಂದು ಮತ್ತ ಮಲಕಾರಿ ಸಿದ್ದೇಶ್ವರ ಗಾಯನ ಸಂಘ ಒಂದು ಈಗಾಗಲೇ ತಾವು ಒಂದು ತಮ್ಮ ಊರನವರಾಗಿ ಒಂದು ಸೇವೆಯನ್ನು ಸಲ್ಲಿಸಿ ಹೋಗ್ಯಾರ. ಸೇವೆ ಮಾಡಿ ಹೋಗ್ಯಾರ. ನಾಂದಿ ಪೂರ್ವಕವಾಗಿ 2 ಕಲಾ ತಂಡನವರು ಸೇವೆಯನ್ನು ಸಲ್ಲಿಸಿ ಹೋಗ್ಯಾರ. ಹೌದು ಹೌದು. ಒಳ್ಳೆ ವಿಷಯ. ಇನ್ನು ಮೇಲೆ ಏನ್ ಹೇಳ್ಯಾರಪ್ಪ ಅಂತ ಕೇಳಿದ್ರ ಏನು ಹೇಳ್ರಪ್ಪ ನಮ್ಮ ಊರಿನೂ ಆತು ಈಗ ದೇವರ ಮುಂದೆ ಒಂದೊಂದು ಸಣ್ಣ ಸೇವೆ ಆಯ್ತು. ಇನ್ನು ಪರೂರಿನ ನಾವು ಕರೆಸಿರ್ತಕ್ಕಂಥ 2 ಕಲಾ ತಂಡದವ. ಒಂದು ಬೆಳಗಾವಿ ಜಿಲ್ಲೆ ಬೆಳಗಾವಿ ತಾಲೂಕಿನ ಶಿಂದೋಳಿ ಗ್ರಾಮದಲ್ಲಿರ್ತಕ್ಕಂಥ ಕರಿಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ಮುಖ್ಯ ಹಾಡಿಕೆ ಮಾಡ್ತಿರ್ತಕ್ಕಂಥ ಸೌಜನ್ಯ ಒಂದು ಸಂಘ. ಇದನ್ನು ನಮ್ಮ ತಂಗಿ ಸಂಘ. ಹೌದಾ? ಇನ್ನೊಂದು ಅದೇ ಬೆಳಗಾವಿ ಜಿಲ್ಲೆಯ ಬೆಳಗಾವಿ ತಾಲೂಕಿನ ಪಿರನವಾಡಿ ಗ್ರಾಮದಲ್ಲಿರ್ತಕ್ಕಂಥ ಬೀರಲಿಂಗೇಶ್ವರ ಡೊಳ್ಳಿನ ಗಾಯನ ಸಂಘ ಮುಖ್ಯ ಹಾಡಿಕೆ ಮಾಡ್ತಿರ್ತಕ್ಕಂಥ ನಮ್ಮ ಯಲ್ಲಪ್ಪನವ್ರದ್ದು ಒಂದು ಸಂಘ. ಹೌದು. ಇದೊಂದು ಹಿರಿಯ ಕಲಾವಂತರ ಸಂಘ. ಇವತ್ತಿನ ದಿವಸ 2 ಕಲಾ ಸಂಘಗಳನ್ನು ಕೂಡಿಸಿರಿ ಏನಾತ್ಮೀಯ ಬಂಧುಗಳೇ. ಹೌದು ಹೌದು. ಈ 2 ಕಲಾ ಸಂಘಗಳ ಕೂಡಿಸಿರಿ ಅಂದ್ರೆ 2 ಕಲಾ ತಂಡಿನಲ್ಲಿ ಹಾಡುವುದರಲ್ಲಿ ಮಾತು ಹೇಳುವುದರಲ್ಲಿ ಬಾರಿಸಾಡುವುದರಲ್ಲಿ ಬರೆದಿರ್ತಕ್ಕಂಥ ಸಾಹಿತ್ಯದಲ್ಲಿ ಆದ್ರೂ ಸಹಿತ ಅಲ್ಲಿ ದೋಷಗಳಾಗ್ತಾವ. ಏನ್ ಪಕ್ಷೇಟ ಆಗ್ತಾವ ಹೇಳ್ರಿ? ಪುಕ್ಷೇಟಿ ಆಗ್ತಾವ ಕೊಡಕ್ ಹಾಕೊಟ್ಬೇಕನ ಹೆಂಗೆ? ಯಾಕೆ ನಿಮ್ಮ ಮೇಲಕ್ಕೆ 6,000 ರೂಪಾಯಿ ಹಣ ಚಂದ ಮಾಡ್ಕೊಂಡ್ರೆ ಕಮ್ಮಿಟ್ಟವ್ರು ನಮ್ಮೆಲ್ಲ ಪ್ರಕಾರ ಮೊದಲು ಹೇಳೋಣ. ಹಾಡಿನ ಸಾಧ್ಯ ತಪ್ಪಾದ್ರ ಮುಂದಿನ 2,000 ರೂಪಾಯಿ ಕಟ್ಟೋ ಸಜ್ಜ ಕಮ್ಮಿಟ್ಟವ್ರು. ಹೌದಾ? 2,000 ರೂಪಾಯಿ ಹಾಡಿನೊಳಗ ಮತ್ತ ಈ ಹಿಂದ್ ಮಾತಾಡಿದ್ರಾಗ ಏನಾದ್ರು ತಪ್ಪಾದ್ರೆ 2,000 ರೂಪಾಯಿ ಕಟ್ಟ. ಏನ್ರ ಅಲ್ಪ ದೋಷ ಆದ್ರೆ ನಿಮಗೂ ದೋಷ ಆಗೋದನ್ನ ಅಂತಾರ ಅವ್ರು ಹಿರಿಯರು. ಹೌದಾ? ಅದಕ್ಕಾಗಿ ಅದೇ ದೋಷ ಆಗ ನಿಂದ ಏನಾದ್ರು ದೋಷ ಆಯ್ತು ನೀ ನಾಳೆ ಹರಿಯಾಗ ಪಗಾರ ತಗೊಂಡು ಹೋಗೋದು ನಿಂದು 800 ರೂಪಾಯಿ ಕಟ್ಟ. ಹಂಗ ಮಾಡ್ಬೇಡಿ. ನಿಮ್ಮ ನಾನು ಹೇಟ್ ಮಾಡ್ಯಾರ ಹಂಗ್ರೇನ ನೋಡೋಣ. ಅಭಿಮಾನ ಅಲ್ಲ ಅಭಿಮಾನಿ ಒಂದೇ ಮಾತ ಹ್ಯಾಂಗ್ ಪಾತ್ ಕೇಳಿದ್ರ ಇನ್ನು ಯಾಕೆ ತಪ್ಪು ಆಗ್ತಾವ ಅಂತ ಕೇಳಿದ್ರ ಹೌದು ಹೌದು. ಅದಕ್ಕೆ ಮಹಾತ್ಮರು ಹೇಳ್ಯಾರ ಒಂದು ಕಡೆ ಮಾತ ಏನಂತ ಹೇಳ್ಯಾರ ಮಹಾತ್ಮರ ಮಾತೊಂದಿನಲ್ಲಿ ಎಲ್ಲ ಬಲ್ಲವರಿಂದ ಬಲ್ಲವರು ಬಾಳಿಯಿಂದ ಬಲ್ಲಿನಂದ್ರೆ ಬಲವಿಲ್ಲ ಸಾಹಿತ್ಯ ಎಲ್ಲರಲ್ಲಿ ಅಂತ ಸರ್ವಜ್ಞ ಮೂರ್ತಿ ಅಂತ ಹೇಳಿ ಸರ್ವಜ್ಞ ಮೂರ್ತಿ ಹೇಳ್ಯಾನ. ಇವತ್ತು ಮಹಾಪಂಡಿತದಾನಂದ್ರು ಸಹಿತ ನಾಲಿಗೆ ಎಲು ಇಲ್ಲಂದ್ರೆ ಯಾವಾಗ ಎಡುತ್ತದ ಸಾಧ್ಯ ಹೇಳಲಿಕ್ಕೆ ಬರೋದಿಲ್ಲ. ಹೌದು ಹೌದು. ಅದಕ್ಕಾಗಿ ಏನ್ ಹೇಳ್ಯಾರಪ್ಪ ಅಂತ ಕೇಳಿದ್ರ ದೈವಂದ್ರೆ ದೇವರಿದ್ದಂಗ ದೈವಂದ್ರೆ ತಾಯಿ ತಂದೆ ಇದ್ದಂಗ ಮಕ್ಕಳ ತಪ್ಪು ಮಾಡಿದಾಗ ದೈವ ಆ ಪ್ರಕಾರವಾಗಿ ಕ್ಷಮಿಸ್ತದನೋ ತಾಯಿ ತಂದೆ ಕ್ಷಮಿಸ್ತಾರೋ ಹೌದು. ಕಲಾವಿದರು ತಪ್ಪು ಮಾಡಿದ್ರ ದೈವರ ಕ್ಷಮಿಸುವಸ್ಕರವಾಗಿ ತಪ್ಪು ಆಗಬಹುದು ಅಂತ ಹೇಳತ್ತೀನಿ ನಾನು ನಿನಗ. ಹೌದು ನೀವು ಹೇಳ್ತೀರ ಅಲ್ರಿ? ಹೌದಾ? ಅದಕ್ಕಾಗಿ 2 ಕಲಾ ತಂಡ ತಪ್ಪಾಗಿರ್ತಕ್ಕಂಥ ತಪ್ಪನ್ನು ಯಾವ ಪ್ರಕಾರವಾಗಿ ಮನಸ್ಬೇಕಪ್ಪ ಅಂತ ಕೇಳಿದ್ರ ಹೌದು. ನೀವು ಉಣ್ಣುವಂತ ಸಂದರ್ಭ ನೀವು ಊಟ ಮಾಡಿರ್ತಕ್ಕಂಥ ಸಂದರ್ಭ ಏನಾದ್ರೂ ಅದರೊಳಗೆ ಕಸ ಕಡ್ಡಿ ಬಂದ್ರೆ ಇತ್ತಪ್ಪ ಅಂದ್ರ ಹೌದು ಆ ಕಸ ಅಂತಕ್ಕಂಥ ದಂಡಿಗೆ ತೆಗೆದಿತ್ತು ಹಣ್ಣು ಅಂತಕ್ಕಂಥದ್ದು ಯಾವ ಪ್ರಕಾರವಾಗಿ ಎತ್ತು ಸ್ವೀಕಾರ ಮಾಡ್ತೀರಲ್ಲ ಹೌದು. ಅದೇ ತರನಾಗಿ ನಮ್ಮಲ್ಲಿ ಆಗಿರ್ತಕ್ಕಂಥ ತಪ್ಪುಗಳನ್ನ ಹೊತ್ತು ಹೊಂಡುತ್ತಾನ ಕಸಾನ ದಂಡಿಗೆ ತೆಗೆದಿಟ್ಟು ಒಪ್ಪಡ್ತಕ್ಕಂಥದ್ದು ಹೊತ್ತು ಹೊಂಡುತ್ತಾನೆ ಎತ್ತು ಸ್ವೀಕಾರ ಮಾಡುತ್ತೆ. ಎಲ್ಲರಿಗೂ ಶರಣಾರ್ಥಿಯನ್ನ ಹೇಳಿ ಹೌದು ಹೌದು. ಮೊದಲು ಕ್ರಾಂತಿವೀರ ಸಂಗೊಳ್ಳಿ ಅಂತ ಶರಣ ಮಾಡ್ರಿ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹುಟ್ಟಿರ್ತಕ್ಕಂಥ ಇದೇ ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಸಂಗೊಳ್ಳಿಯಲ್ಲಿ ಹುಟ್ಟಿರ್ತಕ್ಕಂಥ ಸಂಗೊಳ್ಳಿ ರಾಯಣ್ಣ ಅಭಿಮಾನಿಗಳಾಗಿರ್ತಕ್ಕಂಥವ್ರು. ಹೌದು ಹೌದು. ಬಹಳ ಒಂದು ಒಳ್ಳೆ
ಆತ್ಮೀಯ ಸ್ನೇಹಿತ ಆಗಿರ್ತಕ್ಕಂಥವ್ರು ಬಹಳ ಒಳ್ಳೆ ಜಾತ್ರೆಯನ್ನು ಹುರುಪಿಗೆ ಮಾಡ್ಲಿಕ್ಕೆ ಹತ್ಯಾರ. ಹೊರಕ್ ಬಂದಾಗ ಹತ್ತಾರ ನಾಯಿ ಜಾಳು ಬಡಿಬೇಕಂತ ಕುಂತು ಕೇಳಕತ್ತಾರ ಅವರು. ಇಲ್ಲಿ ಒಂದೇ ಒಂದು ಮಾತ ಗಂಗಾಧರಣ್ಣ ಯಾಕಪ್ಪ ಅಂತ ಕೇಳಿದ್ರೆ ನೇರವಾಗಿ ವಿಷಯ ಮಾತಾಡೋದದ. ಹಾ ನೇರ ವಿಷಯಕ್ಕೆ ಬರಲ್ರಿ. ನಮಗೂ ಬಡ್ಡಿ ಪಾಯ ಏನ್ ಹಾಕಬೇಕಾಗಿತ್ತು, ನಮ್ದು ಪಾಯ ಹಾಕ್ತು. ಹಾ ಹರಿತ್ ಗಾಡಿ ಶ್ರೋತ್ರ ಮಾಡಿ ನಮ್ಮ ಭಗವಂತ ನಾವು ಏನೇ ಸ್ಮರಣೆ ಮಾಡಬೇಕಾಗಿತ್ತು, ನಮ್ದು ಏನ್ ಪಾಯ ಹೊಡಿಬೇಕಾಗಿತ್ತು, ನಮ್ಗೆ ಪಾಯ ಹೊಡೆದು ಖುಲ್ಲ ಆಗ್ಯದ. ಕುಲ ಆಗ್ಯದ. ಈಗ ಕಮಿಟಿಯವ್ರು ಹಾಕಿರ್ತಕ್ಕಂಥ ಮಾತಿಗೆ ಹೋಗೋದದ. ಎರಡನೇ ಸಂಧಿನ ಮಾತು ಇದೇ ಸಂಧಿಗೆ ಮಾತಾಡೋದದ. ಅಂತ ಕೇಳಿದ್ರೆ ಹೆಂಗದ ಕೇಳಿದ್ರ ಕೆಲಸ ಸಿಂಗಲ್ ಹಿಡಿದದ, ಕೆಲಸ ಡಬಲ್ ಮಾಡೋದದ. ಪಗಾರ ಸಿಂಗಲ್ ತಗೊಳ್ಳೋದದ, ಕೆಲಸ ಡಬಲ್ ಮಾಡೋದದ. ಹೌದು ಹೌದು. ಯಾಕೆ ಡಬಲ್ ಮಾಡೋದದ? ಯಾಕೆ ಮಾಡ್ಬೇಕಪ್ಪ? ಈ ಟೈಮ್ ತಂದ್ರೆ ನಮಗೆ 2 ಸಂದ್ ಬರ್ತಿದ್ದು. ಹೌದು 2 ಸಂದ್ ಬರ್ತಿದ್ದು. ಅದಕ್ಕಾಗಿ ಊರಾಗ ಮೇಲೆ ಹಾಡೇ ತಿಳ್ಕೊಂಡು ಒಂದೇ ಸಣ್ಣ ಬಂದಂತೇಳಿ ಒಂದೇ ಸಣ್ಣ ಮಾತಾಡಿ ಬಿಡುದಿಲ್ಲ. 2 ಸಣ್ಣಿಂದ ಏನು ಮಾತಾಡೋದ, ಏನು ಹಾಡೋದ, ಹಾಡಿ ಬಿಡುದದ, ಮಾತಾಡೋದ ಇದ್ರೊಳಗ. ಹೌದು ಹೌದು. ತುರ್ಕೊತ್ತ ಬಿಡುದದ. ಹೌದಾ? ಅವ್ರು ಒಳ್ಳೆ ಕಲಾವಿದರಾಗಿರ್ತಕ್ಕಂಥ ಡೈರೆಕ್ಟ್ ಬಂದ್ ಮಾತಾಡ್ತಾರ, ಏನ್ ಅಡ್ಡಿ ಇಲ್ಲ. ಒಳ್ಳೆ ಕಲಾವಿದರಾಗಿರ್ತಕ್ಕಂಥವ್ರು ಇಲ್ಲೇ ಕಮಿಟಿ ಅವರಾಗಿರ್ತಕ್ಕಂಥವ್ರು ಒಂದು ವಿಷಯ ಏನ್ ಇಟ್ಟಾರಪ್ಪ ಅಂತ ಕೇಳಿದ್ರ, ಏನಿಟ್ಟಾರಪ್ಪ ನಮ್ಮ ಗುರುಜಿಯವರು? ಏನ್ ಇಟ್ಟಾರಪ್ಪ ಅಂತ ಕೇಳಿದ್ರ, ಈ ನಾವು ನೀವು ಇರ್ತಕ್ಕಂಥ ಭೂಮಿ ಶ್ರೇಷ್ಠ, ಹೌದು ಹೌದು, ಮ್ಯಾಲ ಇರ್ತಕ್ಕಂಥ ಆಕಾಶ ಶ್ರೇಷ್ಠ ಅಂತಕ್ಕಂಥ ವಿಷಯಗಳನ್ನ ಇಟ್ಟಾರ. ಬಹಳ ಒಳ್ಳೆ ವಿಷಯದ. ಅದಕ್ಕಾಗಿ ಒಳ್ಳೆ ಕಲಾವಿದರಾಗಿರ್ತಕ್ಕಂಥವ್ರು ನಾವು ಬಿಟ್ಟದ ಪಾಲ್ ಅವ್ರಿಗೆ ಉಳಿತದ, ನಮಗ್ ಹಿಡ್ಕೊಂಡು ಬೆಳೆಸಿರ್ತಕ್ಕಂಥ ಮಾತು ಹೇಳ್ಯಾರ. ಹೌದು. ನೀವು ಏರಿ ಹೊಲ ಹಿಡ್ಕೊಂಡ್ರೆ ಮಟ್ಟಿ ಹೊಲ ಬಿಡ್ರಿ, ಮಟ್ಟಿ ಹೊಲ ಹಿಡ್ಕೊಂಡ್ರೆ ಏರಿ ಹೊಲ ಬಿಡ್ರಿ. ಯಾವ್ದು ಹಿಡ್ಕೊಂಡ್ರೆ ಏನ್ ಎಲ್ಲದ್ರೊಳಗೆ ದುಡ್ದಾಗೇನೆ ಬರ್ತದ, ಏನ್ ದುಡಿಲಾರ್ದ ಅಂತೂ ಏನ್ ಬರಂಗಿಲ್ಲ. ಆದ್ರೆ ಏರಿ ಹೊಲಕ್ಕ ಕಬ್ಬು ದೌಡೆ ಬರ್ತದಲ್ರಿ. ಎಡಿ ಹೊಲ ಅಂತ ಹೇಳಿ ಒಂದು ನೀರ್ ಹಾಸಿ ಹೇಳಿದ್ರೆ ಮನ್ಯಾಗ ಕೌಂಟಿ ಹಚ್ಕೊಂಡು ಗಪ್ ಮಾಡ್ಕೊಂಡ್ ಬಿಟ್ರೆ ಬೆಳಿ ಬರ್ತಾ ತಿಳ್ಕೊಂಡೇನ? ಬೆಳದ್ರೆ ಮಣಕಾಲ್ ತಗ ಗಪ್ಪು ಅಂತ ಹೇಳಿ ಹಂಗೇನಿರೋದಿಲ್ಲ. ಯಾವ್ದಕ್ಕಾದ್ರೂ ಶ್ರಮ ಪಡಲೇಬೇಕು. ಯಾಕಪ್ಪ ಅಂತ ಕೇಳಿದ್ರೆ ಕೆಲವೊಂದು ಟೈಮ್ದಾಗ ಕೆಲವೊಂದು ಹೊಲಗಳ ಕೆಲಸಗಳನ್ನ ಬಹಳ ಏನ್ ಮಾಡ್ತಾವ. ಈ ಕಡೆ ಎಲ್ಲ ಆ ಲೆಕ್ಕಾಚಾರಿ ಹಚ್ಚುದು ಬೇಡ, ಡೈರೆಕ್ಟ್ ವಿಷಯಕ್ಕೆ ಬರ್ತದ. ಬರಲ್ರಿ. ಜಗತ್ತಿನೊಳಗ ಭೂಮಿನೇ ಹ್ಯಾಂಗ ಶ್ರೇಷ್ಠದ ಅನ್ನೋದಪ್ಪ ಅಂತ ಕೇಳಿದ್ರ, ಹೆಂಗ ಶ್ರೇಷ್ಠ ಅನ್ನೋದಪ್ಪ? ಜಗತ್ತಿನೊಳಗ ಭೂಮಿನೇ ಹ್ಯಾಂಗ ಶ್ರೇಷ್ಠದ ಅನ್ನೋದಪ್ಪ ಅಂತ ಕೇಳಿದ್ರ, ನಾವು ನೀವು ನಿಂತಿರ್ತಕ್ಕಂಥದ ಮೊದಲು ಈಗ ಸದ್ಯ 84 ಲಕ್ಷ ಜೀವರಾಶಿ ಮೊದಲ ಭೂಮಿ ಮ್ಯಾಲ. ಹೌದು ಹೌದು. ಆಕಾಶ ಮ್ಯಾಲ ಅಲ್ಲ. ಒಳ್ಳೆ 3 ಪಾಯ ಹೇಳ್ತೀನಿ ಕೇಳ್ರಿ ನಿಮಗ. ಹೇಳಿ ಅಲ್ರಿ ಸರ್. 84 ಲಕ್ಷ ಜೀವರಾಶಿ ನಿಂತಿರ್ತಕ್ಕಂಥದ್ದು ಭೂಮಿ ಮ್ಯಾಲ. ಹೌದು ಹೌದು. ಒಂದೇ ಮಾತು ಹೇಳ್ತೀನಿ ಆತ್ಮ ಬಂಧುಗಳೇ, ನಮ್ಮ ಮೈ ಮ್ಯಾಲ ಆಗ್ಲಿ ಎದ್ರ ಮೇಲೆ ಒಂದು ಕರಿ ಯಾನರೇ ಯಾವರೇ ಒಂದು ತನ್ನೊಂದು ಸಣ್ಣದೊಂದು ಹೊಲಸನ್ನ ಮ್ಯಾಲ ಒಗದಪ್ಪ ಅಂದ್ರ, ಹೌದು ಹೌದು, ಏನೋ ಮಗನ ಅಂತೇಳಿ ಕೆಟ್ಟಗನ್ನೇ ಕಣ್ಣು ಕಿಸತ್ ನೋಡ್ತೀವಿ. ಬೇಕಾದ್ರೆ ಹಂಗಂಗ ಆದ್ರೆ ಒಂದು 2 ಪಡ್ಕೋತೀವಿ. ಹೌದು ಹೌದು. ಬರೇ ಒಂದು ಸಣ್ಣ ಒಂದು ಕರಿ ಒಂದು ಕಪ್ಪು ಚುಕ್ಕಿ ಬಿದ್ದೈತಿ ಅಂತ ಮಾಡ್ತೀವಿ. ಹೌದು ಹೌದು. ಭೂಮಿ ಮ್ಯಾಲ ಈ ಪೃಥ್ವಿ ಮಾತಾನ ಮ್ಯಾಲ ಈ ಭೂಮಿ ತಾಯಿ ಮ್ಯಾಲ ಏನ್ ಬೇಕಾದ್ ಮಾಡ್ತದ. ಮನುಷ್ಯ 1ಕ್ಕೆ ಮಾಡ್ತದ, 2ಕ್ಕೆ ಮಾಡ್ತದ. ಇದನ್ನ ಭೂಮಿಯನ್ನು ಗಳೆ ಹೊಡೆದು ಕಿತ್ತೋಗಿತ್ತದ. ಹೌದು ಹೌದು. ಇಷ್ಟು ಮಾಡಿದ್ರು ಸಹಿತ ಭೂಮಿ ಯಾವಾಗಾದ್ರೂ ಸಹಿತ ಮಕ್ಕಳಿಗೆ ಏನ್ರಿ ಅಂದಾಳನು ಏನಾದ್ರೆ ಭೂಮಿ ತಲೆ ಮೇಲೆ ಮನುಷ್ಯರು ಹೋಗುತ್ತಾರ. ಹೌದಾ? ಇದು ಎಲ್ಲ ಆದ ಬಳಕ ಈ 84 ಲಕ್ಷದಾಗಿರ್ತಕ್ಕಂಥ ಜೀವಾತ್ಮ ಒಂದ್ ತೀರಿ ಹೋಯ್ತಪ್ಪ ಅಂದ್ರೆ, ಅದನ್ನ ತಿರುಗಿ ಹೋತಪ್ಪ ಅಂದ್ರ, ಈ ಜೀವಾತ್ಮ ಹೋತಂದ್ರೆ ಈ ಶರೀರ ಅಂತಕ್ಕಂಥ ಈ ಭೂಮಿ ಒಳಗೇನೆ ಮುಸ್ತದ ವಿನಃ ಆಕಾಶಕ್ಕೆ ಹಚ್ಕೊಳಕ್ ಸಾಧ್ಯ ಇಲ್ಲ. ಹೌದು ಹೌದು. ಮತ್ತೆ ಆಕಾಶಕ್ಕೆ ಹೋಗ್ಲಿಪ್ಪ ಇದು ಅಂತ ಹೇಳಿ ಬಿಟ್ಟಂದ್ರೆ ಅದು ಏನಾಗ್ತದ? ಹೊಲಸು ನಾರ್ತದ. ಶರೀರ ಮನುಷ್ಯಂದರೆ ಆಗ್ಲಿ ಪ್ರಾಣಿಗರೇ ಆಗ್ಲಿ ಹೊಲಸು ನಾರ್ತದ. ಹೌದು ಹೌದು. ಭೂಮಿ ಅಂತಕ್ಕಂಥ ತನ್ನ ಒಳಗನೆ ಇಟ್ಕೋತಪ್ಪ ಅಂದ್ರೆ ತನ್ನ ಜನರಿಗೆ ಏನು ಮಾಡೋದಿಲ್ಲ, ಏನು ತ್ರಾಸ ಆಗೋದಿಲ್ಲ. ಜಗತ್ತಿನೊಳಗೆ ಭೂಮಿ ಅಂತಕ್ಕಂಥದ್ದು ಶ್ರೇಷ್ಠದ. ಇನ್ನೊಂದು ಮಾತೇನು ಹೇಳುದಪ್ಪ ಅಂತ ಕೇಳಿದ್ರ, ಇನ್ನೊಂದೇನ್ ಹೇಳಿದ್ರಿ ಸರ? ಈಗ ಸದ್ಯ ಹ್ಯಾಂಗಾಗ್ಯದಪ್ಪ ಅಂತ ಕೇಳಿದ್ರ, ಎಷ್ಟೋ ಮಂದಿ ರೈತರಾಗಿರ್ತಕ್ಕಂಥವ್ರು ಏನ್ ಮಾಡ್ಲಿಕ್ಕೆ ಹತ್ತಾರ, ಏನ್ ಮಾಡ್ಲಿಕ್ಕೆ ಹತ್ತಾರ? ನಾವು ಬೆಳಿ ಮಾಡಬೇಕು, ಚಾಳ ಬಿತ್ತಬೇಕು ಅಂತ ಹೇಳಿ ಜೋಳ ಬಿತ್ತಬೇಕು, ಗೋಧಿ ಬಿತ್ತಬೇಕು, ಕಡ್ಲಿ ಬಿತ್ತಬೇಕು ಬಿತ್ಲಕ್ ಚಾಲು ಮಾಡ್ಯಾರ. ಇಂದಾಗ್ತದ ರೋಣಿ ಮಳಿ, ನಾಳೆ ಆಗ್ತದ, ಇಂದಾಗ್ತದ ನಾಳೆ ಆಗ್ತದ. ಇವ್ರು ಆಕಾಶ ಕಡೆ ಮ್ಯಾಲ ಮೋತಿ ಮಾಡ್ಲಾತ್ತಾರ, ಖರೆ ಇನ್ನೂ ಮಳಿ ಆಗುವತ್ತು, ಇನ್ನೇ ಮಳೆ ಆಗ್ಬಾರ್ದು. ನಟ್ಟಿ ಬಿತ್ತೋದಿನ ಹೋಗಾವು. ಭೂಮಿ ಒಳಗೆ ಮಾತ್ರ ಒಟ್ಟ 3 ರಿಂದ 4 ತಾಸು ಯಾವ ಹೊರಗಲಿಟ್ಟು ಯಾವ ಫೈಟ್ ಮಾಡ್ತಾನೋ ಭೂಮಿ ತಾಯಿಯಾಗಿರ್ತಕ್ಕಂಥ ಮಕ್ಕಳಿಗೆ ಯಾವತ್ತೂ ಸಹಿತ ನಾನು ಬದುಕಿಸೋದು ಬಿಟ್ಟು ನಾನು ಯಾವತ್ತೂ ಕಾಡೋದ್ರ ತಿಳ್ಕೊಂಡ ಭೂಮಿ ಒಳಗೆ ನೀರು ತಾನೇ ಎದ್ದು ಬಂದದ. ಏನು ಅತ್ತಿ ಬಂಧುಗಳೇ? ಹೌದು ಹೌದು. ಮತ್ತ ಕೈಲಾಸದಾಗ ಇನ್ನು ಮಳೆ ಆಗ್ತದ, ನಾಳೆ ಮಳೆ ಆಗ್ತದ ಅಂತ ಹೇಳಿ ಹೇಳ್ರಿ ಕೂತ್ರೆ ಕೆಲಸ ಆಗ್ತದನ್ರಿ? ಕೆಲಸ ಏನಾಗ್ತದೆ? ಇವ್ರ ಕೈಲಾಸ ಕಡೆ ನಂಬ್ಕೊಂಡು ಕೂತ್ರೆ ಕೆಲಸ ಎಲ್ಲ ಯಾವಾಗ ಆದಾಗ ಆತ, ಯಾವಾಗ ಆದಾಗಿಲ್ಲ. ಆದ್ರೆ ಭೂಮಿ ಹಂಗಿಲ್ಲ. ಹೌದು ಹೌದು. ನೀನು ಬಿತ್ತಿರ್ತಕ್ಕಂಥ ಬೆಳೆ ನಿನಗೆ ಕೈ ಕೊಡುದಿಲ್ಲ. ಹೌದು ಹೌದು. ನೀನು ಮಾಡಿರ್ತಕ್ಕಂಥ ಇಲ್ಲಿ ಏನೋ ಮಾಡಿದ್ರು ಸಹಿತ ಭೂಮಿ ಅದು ನಿನ್ನನ್ನು ಕೈ ಬಿಡೋದಿಲ್ಲ. ಹೌದು ಹೌದು. ಇವತ್ತಿನ ದಿವಸ ಒಂದ ಚೀಲ ನೀನು
ಒಂದ್ 5 ಸೇರ್ ಬರೇ ಪತ್ತ ಹಾಕ್ರಿ. ಹಾ ಏನ್ ಮಾಡೋದ್ರಿ? ಭೂಮಿ ಒಳಗ ಒಂದ್ 5 ಸೇರ್ ಪತ್ತ ಹಾಕ್ರಿ. ಹೌದು ಹೌದು. ಅದು ಎಷ್ಟು ಸೇರ್ ಕೊಡ್ತದ? 2 ಸೇರ್ ಕೊಡ್ತದ. ಚೀಲ ಗಣಿತಿಲ್ಲ ಈಗ, ಲೆಕ್ಕಿಲ್ಲ. ಹಾ ಹಾ ಅದಕ್ಕೆ ಲೆಕ್ಕಿಲ್ಲ. 5 ಶೇರ್ ಹಾಕಿರೋದು 50 ಶೇರ್ ಪಟ್ಟ ಪಡಿತು, 500 ಶೇರ್ ಪಟ್ಟ ಪಡಿತು. ಅಂತ ತಾಕತ್ತು ಪ್ರತಿಮೆ ಮಾತಾಡ ಮೇಲೆ ಅದ. ಹೌದು ಹೌದು. ಮತ್ತೆ ಇವ್ರು ಆಕಾಶ ಕೇಳಿದ್ರೆ ಅದನ್ನ ಭತ್ತ ಹಾರಿಸಿದ್ರ ಅದನ್ನ ಆಕಾಶಕ್ಕೆ ಹಾರಿಸಿದ್ಮೇಲೆ ಒಂದು ಚೀಲದ ಒಂದು ಭಕ್ಷ್ಯ ಶಿವ ಕಟ್ಟಿನ ಹೆಂಗ ಆಗ್ತದ್ರಿ? ಆ 5 ದಿವಸ ಆಯ್ತು ಅತ್ತೆ ಹೋಗ್ತದ. ಹಾ ಹಾ ಅದಕ್ಕಾಗಿ ಆಕಾಶನ ನಂಬಿದ್ರೆ ಏನಿಲ್ಲ, ಜಗತ್ತಿನೊಳಗೆ ಭೂಮಿ ನಂಬುದಲ್ಲ. ಹೌದು ಹೌದು. ಭೂಮಿ ಯಾವ ನಂಬ್ಯಾನ? ರೈತನ ಕೈ ಬಿಟ್ಟಿಲ್ಲ. ಹಾ ಹಾ ಯಾವತ್ತೂ ರೈತನ ಕೈ ಬಿಟ್ಟಿಲ್ಲ. ಭೂಮಿ ಮೇಲೆ ಮನುಷ್ಯ ಎಷ್ಟು ಹೊಲಸು ಮಾಡಿದ್ರು ಸಹಿತ ಹೌದು ತಿರಸ್ಕಾರ ಮಾಡಿಲ್ಲ. ಜಗತ್ತಿನೊಳಗೆ ಭೂಮಿನೇ ಶ್ರೇಷ್ಠ ಅದ. ಹೌದು. ಹೆತ್ತ ತಾಯಿ ಅಂದರಕ್ಕೂ ಹೆತ್ತ ತಾಯಿ ಅಂದರ ಭೂಮಿಗೆ ಭೂಮಿನೇ ಶ್ರೇಷ್ಠ ಅಲ್ಲ. ಕಾರಣ ಏನಪ್ಪ ಅಂತ ಕೇಳಿದ್ರ ಏನ್ ಕಾರಣಪ್ಪ? ಮೂಲಪಾಯ ಶಿರಾಳೂರು ಮಠದಾಗ ಸಿದ್ದಮಾಳಿಂಗರಾಯ ಎಂಬ ಏನ್ ಮಾಡಿದ್ದಪ್ಪ ಅಂತ ಕೇಳಿದ್ರ ಏನ್ ಮಾಡಿದ್ರಪ್ಪ ಗುರುಜಿ? ಗುರು ಬೀರ ದೇವರ ಸಲುವಾಗಿ ಏನ್ ಮಾಡ್ತಿದ್ದಪ್ಪ ಅಂತ ಕೇಳಿದ್ರೆ 7 ಹೆಡಿ ಧೂಪಾರತಿ ಎತ್ತಿ ಬೆಳಗ್ತಿದ್ದ. ಹ್ಯಾಂಗ ಬೆಳಗ್ತಿದ್ದ? ಹೆಂಗ ಮಾಡ್ತಿದ್ದ? ಗುರುವಿಗೆ ಹೇಳ್ತಿದ್ದ. ಗುರುವಿಗೆ ಹ್ಯಾಂಗ ಬೆಳಗ್ತಿದ್ದ ಅಂತ ಕೇಳಿದ್ನ. ಹಾ ಹೆಂಗ ನೀವ್ ಹೇಳಲ್ರಿ? ಹ್ಯಾಂಗ ಬೆಳಗ್ತಿದ್ದ? ಹರ ಹರ ಅಂತ ಹರನಿಗೆ ಬೆಳಗ್ತಿದ್ದ, ಶಿವ ಶಿವ ಅಂತ ಶಿವನಿಗೆ ಬೆಳಗ್ತಿದ್ದ, 4 ದಿಕ್ಕಿಗೆ ಬೆಳಗ್ತಿದ್ದ, 8 ಕೋಣಕ್ಕೆ ಬೆಳಗ್ತಿದ್ದ. ಹೌದು ಹೌದು. ಶಕ್ತ ಮಾಳಿಂಗರಾಯ ಬಡ್ಡ್ಯಾಗ ಭೂತಾಯಿಗೆ ಬೆಳಗ್ಗೆ ಮಾಳಿಂಗರಾಯ ಹೊಳೆ ಗುರುವಿಗೆ ಬೆಳಗಿದ. ಹಾ ಹಾ ಗುರು ಬೀರ ದೇವರಿಗೆ ಬೆಳಗಿರ್ತಕ್ಕಂಥ ಹೊಗೆ ಎಲ್ಲಿ ಹೋಯ್ತು? ಕೈಲಾಸಕ್ಕೆ ಹೋಯ್ತು. ಕೈಲಾಸಕ್ಕೆ ಹೋಯ್ತು. ಹೌದು ಹೌದು. ಅಲ್ಲಿ ಕೈಲಾಸಕ್ಕೆ ಹೋದಂತ ನಿನ್ನ ಶಿವ ಪಾರ್ವತಿ ಆಗಿರ್ತಾವ. ಕೈಲಾಸದಾಗ ಇದ್ದಾರ ನೋಡೋರು. ಕೈಲಾಸಕ್ಕೆ ಅಧಿಪತಿ ಕೈಲಾಸದ ಮಾಲಕರವರು, ಮಾಲಕರಾಗಿರ್ತಕ್ಕಂಥವ್ರು. ಕೈಲಾಸಕ್ಕೆ ಮಾಲಕರಾಗಿರ್ತಕ್ಕಂಥವ್ರ ಈ ಭೂಲೋಕ ಮೇಲೆ ಇರ್ತಕ್ಕಂಥ ಬರೇ ಒಬ್ಬ ನಿರ್ಮಾಣವನ ಸಲುವಾಗಿ ಹೌದು ಹೌದು ಕೈಲಾಸ ಬಿಟ್ಟು ಓಡಿ ಬಂದಾರಿ. ಓಡಿ ನನ್ನಪ್ಪ ಮಾಳಿಂಗನ ಭಕ್ತಿಗೆ ಮೆಚ್ಚಿ ಪಾರ್ವತಿ ಮಾಳಿಂಗರಾಯನ ಭಕ್ತಿ ಸಲುವಾಗಿ ಈ ನನ್ನ ಪೃಥ್ವಿ ಮಾತಾನ ಮೇಲೆ ಭೂಲೋಕಿಗೆ ಬಂದಾನ ಪರಮಾತ್ಮ. ಅವ ಕೈಲಾಸದ ಮಾಲಕ. ಹೌದು ಹೌದು. ಕೈಲಾಸಕ್ಕೆ ನಾವು ಹೋಗಿಲ್ಲ, ನಮ್ಮ ಸಲುವಾಗಿನೇ ಕೈಲಾಸಕ್ಕೆ ಒಡೆಯನಾಗಿರ್ತಕ್ಕಂಥ ಭಗವಂತ ಬಂದಾನಂದ್ರ ಈ ಪೃಥ್ವಿ ಮಾತಾನ ಮೇಲೆ ದುಡ್ಕೊಂಡವ್ರಿಗೆ ಎಷ್ಟು ಸುಖ ಅದನ್ನು ಅಂತ ವಿಚಾರ ಮಾಡ್ರಿ. ಹೌದು ಹೌದು. ಶಕ್ತಮಾಳಿಂಗರಾಯ ಬನ್ನಿಗೆ ಸಾರ ಬಗ್ಗೆ ಕೈಲ ಗುರು ಬೀರದವ್ರು ಭಕ್ತಿ ಮಾಡಿದ. ಏನು ಭೂಮಿ ಮೇಲೆ ಮಾಡಿದ, ಏನು ಕೈಲಾಸ ಮೇಲೆ ಮಾಡಿದ? ಭೂಮಿ ಮೇಲೆ ಮಾಡಿದ, ಭಾರತ ದೇಶ ಮಾಡಿದ. ಶಾಸ್ತ್ರ ಮಾರ್ಕ್ ಹೇಳ್ತೇನ್ರಿ ನಾ ವಿಷಯ. ನಾನು ಗಂಟಿ ಮಾತಾಡವಲ್ಲ, ಶಾಸ್ತ್ರ ಮಾರ್ಕ್ ಹೇಳ್ತೀನಿ ಅಂದಿನ್ರಿ ನಾ. ಶಕ್ತಮಾಳಿಂಗರಾಯ ಗುರು ಬೀರ ದೇವರನ್ನ ಭಕ್ತಿ ಮಾಡ್ಬೇಕಾದ್ರೆ ಭೂಮಿ ಮೇಲೆ ಮಾಡ್ಯಾನ. ಅದೇ ಗುರು ಬೀರ ದೇವರಿಗೆ ದುಡಿದಂತ ಮಾಳಿಂಗರಾಯಗಾಗಿ ಸಾಕ್ಷಾತ್ ಶಿವ ಬರ್ಬೇಕಾದ್ರೆ ಏನು ಕೈಲಾಸಕ್ಕೆ ಕರ್ಕೊಂಡು ಹೋಗ್ಯಾನ, ತಾನ ಭೂಲೋಕಿಗೆ ಬಂದಾನ. ಹೌದು ಹೌದು. ಸಾಕ್ಷಾತ್ ಪರಮಾತ್ಮನೇ ಮಾಳಿಂಗರಾಯನ ಸಲುವಾಗಿ ವರ್ಷಕ್ಕೊಮ್ಮೆ ಅರಸ ದೀಪಾವಳಿಗೆ ಹುಲಿಜಂತಿ ಗ್ರಾಮಕ್ಕೆ ಭೂಲೋಕಿಗೆ ಬಂದು ಹೋಗ್ತಾನೆ. ನಾತ್ಮಿ ಬಂದವಳಿ ನೋಡಾಕ ಹೋದ್ರೆ ಸಿದ್ಧಾಂತ ಸಿಗ್ತಾವ. ಈಗ ಸದ್ಯ ವರ್ಷ ಅರಸ ದೀಪಾವಳಿ ಅಮಾವಾಸ್ಯೆ ದಿವಸ ಮಾಳಿಂಗರಾಯಗ ಮುಂಡಾಸಾಗ್ತದ. ಸಾಕ್ಷಾತ್ ಪರಮಾತ್ಮನ ಕೈಲಾಸದ ಒಡೆಯನ ಇಲ್ಲಿ ಭೂಲೋಕಿಗೆ ಬರ್ತಾನೆ ರಾತ್ರಿ ಬಾರಕ್ಕ. ಇಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಭೂಲೋಕದಾಗಿರ್ತಕ್ಕಂಥ ಮಾಳಿಂಗರಾಯ ಹೋಗಿಲ್ಲ. ಹೌದು ಹೌದು. ಅರ್ಸ್ಕೊಳ್ಳೋ ಅಂತ ತಾಕತ್ತೈತಂದ್ರೆ ಮೊದಲ ಪೃಥ್ವಿ ಮಾತಾನಲ್ಲಿ ಅಂತ ಶಕ್ತಿ ಅದ. ಹೌದು ಹೌದು. ಈ ಭೂಮಿ ಮ್ಯಾಲ ಯಾವ ತಿರುಗಾಡಿರ್ತಾನ ಅವನಿಗೆ ಅಂತ ಗುಣ ಬರ್ತದ. ಹೌದು ಹೌದು. ಅದಕ್ಕಾಗಿ ನಾವು ನೀವೆಲ್ಲರೂ ಮೊದಲ ಪೃಥ್ವಿ ಮಾತಾನನ್ನು ನಂಬುದದ. ಭೂಮಿ ಅಂದ್ರೆ ಜಗತ್ತಿನೊಳಗೆ ತಾಡದ. ಹೌದಾ? ಅದಕ್ಕಾಗಿ ಆಕಾಶ ನಂಬಿದ್ರೆ ಕೈ ಕೊಡ್ತದೆ ಅಂತ ಹೇಳಿನ್ರಿ. ಹೇಳಿ ಹೌದ್ರಿ? ಇನ್ನು ಮೇಲೆ ಒಳ್ಳೆ ಕಲಾವಿದರಾಗಿರ್ತಕ್ಕಂಥವ್ರು ಯಾವ ರೀತಿ ಒಳಗೆ ಮಾತಾಡ್ತಾರೆ, ನೋಡ್ಲಿಕ್ಕೆ ಬರ್ತಾನ. ಹೌದು ಹೌದು. ಯಾಕಂತ ಕೇಳಿದ್ರೆ ಇನ್ನು ಬಹಳ ಮಾತಾಡಿದ್ಬೇಡ. ಒಂದೇ ಸಣ್ಣ ಏನೋ ಮಾಹಿತಿ ಸಿಕ್ಕದಂತ ಹಿಂಗೆಲ್ಲ ಅದಕ್ಕೆ ಹತ್ಕೊಂಡು ಬಿಟ್ಲ ಅಂತ ಹೇಳಿ ಚೆನ್ನಾಗಿ ಮಾತಾಡಬಾರ್ದು. ಹೌದು ಹೌದು. ಮಾಯಕೊಂಡು ಹೇಳೋದು ಬರೋದಾಗ್ತದೆ. ಮನೆ ಕಡೆ ಚಾಕುರು ಮನ ಆಯ್ತಿದೆ ಅವರ. ಅದಕ್ಕಾಗಿ ಮುಂದಿನ ಸಂಧಿಗೆ ಒಳ್ಳೆ ಕಲಾವಿದರಾಗಿರ್ತಕ್ಕಂಥ ಹೆಂಗ್ ಮಾತಾಡ್ತಾರೆ ನೋಡ್ಕೊಂಡು ಮತ್ತೆ ಮುಂದಿನ ಸಂಧಿಗೆ ಬಂದು ಒಳ್ಳೆ ರೀತಿಯೊಳಗೆ ವಚನ ಹೇಳಿ ಮತ್ತಷ್ಟು ನಿಮಗೆ ಮಾತುಗಳನ್ನೇ ಹೇಳಿ ಇದೇ ರೀತಿಯೊಳಗೆ ನಮ್ಮ ಭೂಮಿ ಶ್ರೇಷ್ಠ ಅಂತಕ್ಕಂಥ ಮಾತನ್ನೇ ಮತ್ತೆ ಮುಂದಿನ ಸಂದರ್ಭ ಮಾತನಾಡಲಿಕ್ಕೆ ಬರ್ತದೆ ಅಂತಕ್ಕಂಥ ಮಾತನ್ನೇ ಹೇಳಿ ಇನ್ನು ಮೇಲೆ ನಾಲ್ಕು ನೋಡಿ ಕ್ಯಾಲಿಯನ್ನ ಪ್ರಭಾವ ಅಂತ ಹೇಳಿ ಕ್ಯಾಲಿಯನ್ನ ಪ್ರಭಾವ ಮಾಡೋಣ. ಹೌದು ಹೌದು.